ಚೆನ್ನಾಗಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ? ಇಲ್ಲೇ ಆಟಿನಗರದಿಂದ ಬಂದಿದ್ದೀರಾ? ನಮ್ಮ ಈ ಗುರುಗಳ ಪರಿಚಯ ನಿಮಗೆ ಫಸ್ಟ್ ಟೈಮ್ ಅಲ್ಲ ಮುಂಚೆ ಬಂದಿದ್ದೀರಾ? ಇದು ಎಷ್ಟು ನೀವು? ನಾನು 2 ಸರಿ ಬಂದಿದ್ದೀನಿ. ನೀವು 2 ಸಲ ಬಂದಿದ್ದೀರಾ? ನೀವು ಇಬ್ರು ಜೊತೆ ಬಂದಿದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ. ಒಂದು ಅಡಿಷನಲ್ ಕ್ಲಾಸ್ ಅವ್ರು ಹೋಗಿದ್ದಾರೆ, ನಾನು ಒಂದು ಅಡಿಷನಲ್ ಕ್ಲಾಸ್, 4-5 ಕ್ಲಾಸ್ ಆಗಿದೆ. 4-5 ಇವತ್ತು 6ನೇ ಸಲ ನೀವು ಮತ್ತೆ ಸ್ಪೆಷಲ್ ಇದು ಅಂಡರ್ ಸ್ಪೋರ್ಟ್ಸ್ ಫ್ರೀಯಾಗಿ ಕರೆದಿದ್ರಲ್ಲ, ಹೌದು ಅದಕ್ಕೆಲ್ಲ ಹೌದಾ? ಹೇಗೆ ಅನಿಸ್ತು? ನೀವು ಗುರುಗಳ ಪರ್ಸನಲ್ ಮೀಟ್ ಮಾಡಿದಿರಲ್ವಾ? ಒಳ್ಳೆ ನಾಲೆಡ್ಜು, ಪ್ರತಿ ಸರ್ತಿಗೂ ಹೊಸ ಹೊಸ ಇದೆಲ್ಲ ಕಾಣಿಸುತ್ತೆ. ಅವರಿಂದ ನಮ್ಗೆ ತುಂಬಾ ನಾಲೆಡ್ಜ್ ಆಗಿದೆ, ತುಂಬಾ ಅವರಿಂದ ತುಂಬಾ ಅಡ್ವೈಸಸ್ ಬಂದಿದೆ, ಬಹಳ ಚೆನ್ನಾಗಿದೆ. ಓಕೆ ಅಮ್ಮ, ನೀವು ಗುರುನ ಪರ್ಸನಲ್ ಮೀಟ್ ಮಾಡಿದ್ರಲ್ವಾ, ನಿಮ್ಗೆ ಹೇಗೆ ಅನಿಸ್ತಿದೆ? ನಾನೇ ಇವ್ರನ್ನ ಕರ್ಕೊಂಡ್ ಬಂದಿದ್ದು. ಇವ್ರಿಗೆ ನೆಗೆಟಿವ್ ಮಾತಾಡೋದೇ ಜಾಸ್ತಿ ಇತ್ತು, ಅದಕ್ಕೆ ಇಲ್ಲಿ ಇವರು ಗುರುಗಳ ಹತ್ರ ಪಾಸಿಟಿವ್ ಮಾತಾಡ್ಬೇಕು. ತುಂಬಾ ವಿಸ್ಡಮ್ ಇದೆ. ಮನೆದು ಏನು ಗೊತ್ತಿರ್ಲಿಲ್ಲ ನನ್ಗೆ, ಅದೆಲ್ಲ ಗೊತ್ತಾಯ್ತು. ಮನೆದು ನನ್ಗೆ ಗೊತ್ತಾಯ್ತು, ಇವ್ರಿಗೆ ಸ್ವಲ್ಪ ಗೊತ್ತಿತ್ತು, ಬಟ್ ನನ್ಗೆ ಏನು ಗೊತ್ತಿರ್ಲಿಲ್ಲ. ಅದು ಇದು ಮತ್ತೆ ಲೈಫ್ಗೆ ಬೇಕಾಗಿರೋದು, ಫ್ಯಾಮಿಲಿಗೆ ಬೇಕಾಗಿರೋದು, ಮನುಷ್ಯನ್ಗೆ ಬೇಕಾಗಿರೋದೆಲ್ಲ ತುಂಬಾ ಒಳ್ಳೇದು. ಒಳ್ಳೇದು ಅಂದ್ರೆ ಬಹಳ ಒಳ್ಳೇದೆಲ್ಲನು ಇವ್ರ ಹತ್ರನೇ ಜ್ಞಾನೋದಯ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇವ್ರದ್ದು ಕ್ಲಾಸು. ಎಷ್ಟ್ ಸಾರಿ ನೋಡಿದ್ರು, ಎಷ್ಟ್ ಸಾರಿ ಬಂದ್ರು ಖುಷಿ ಆಗುತ್ತೆ. ಮತ್ತೆ ನಮ್ಗೆ ತಿಳುವಳಿಕೆ ಬರುತ್ತೆ, ಬೇರೆ ಬೇರೆ ನಾಲೆಡ್ಜು, ವಿಸ್ಡಮ್ ತುಂಬಾ ಅದನ್ನೆಲ್ಲ ನಮ್ಗೆ ಇದು ಸಂತೋಷ ಆಗುತ್ತೆ, ಸಮಾಧಾನ ಆಗುತ್ತೆ. ನಮ್ಮ ಮಕ್ಕಳ ಹತ್ರನೂ ಇಷ್ಟ ಆಗಲ್ಲ. ನಮ್ಮ ಮಕ್ಕಳೇ ಇದ್ದಾಗ ಇದು ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಾರೆ. ಹಾಗೆ ತುಂಬಾ ಚೆನ್ನಾಗಿ ಖುಷಿಯಾಗಿದ್ದೀರಾ? ತುಂಬಾ ಖುಷಿ ಆಗುತ್ತೆ. ಓಕೆ, ಸೂಪರ್. ಸರ್, ಈಗ ನೀವು ಈ ಗುರುಗಳ ಕ್ಲಾಸ್ ಬರೋಕ್ ಮುಂಚೆ ಇದ್ದಿದ್ದು ನಿಮ್ಮ ಲೈಫು, ಇವಾಗ ನೀವು 6ನೇ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀರಾ, ಈಗಿರೋ ಲೈಫ್ ಹೇಗಿದೆ ಸರ್? ತುಂಬಾ ಫಾರ್ಮೇಶನ್ ತುಂಬಾ ಚೆನ್ನಾಗಿದೆ. ನಮ್ಗೊಂದು ಇದು ಥರ್ಸ್ಟ್, ಒಂದು ಹಂಗ್ರಿನೆಸ್ ಜಾಸ್ತಿ ಆಗಿದೆ. ಈ ತರ ನಮ್ಗೆ ಇನ್ನು ಮುಂದಕ್ಕೆ ಅರ್ನಿಂಗ್ ಚೆನ್ನಾಗಿ ಮಾಡ್ಬೇಕು, ಇನ್ನು ಬಿಸ್ನೆಸ್ ಚೆನ್ನಾಗಿ ಮಾಡ್ಬೇಕು. 75 years ಏಜ್ ಆಗಿದ್ರು ನಮ್ಗೆ ಇನ್ನೂ ಇವ್ರನ್ನ ಮಾತಾಡಿದಾದ್ಮೇಲೆ ನಮ್ಗೆ ಇನ್ನೂ ಮಾಡ್ಬೇಕು ಅಂತ ಒಂದು ಕ್ರೇಜ್ನೆಸ್ ಇನ್ನೂ ಜಾಸ್ತಿ ಆಗಿದೆ. ಒಂದು ಸಾಲ ಇರ್ಬೋದು, ಒಂದು ತೊಂದರೆಗಳು ಬರ್ತಾ ಇರುತ್ತೆ ಲೈಫಲ್ಲಿ, ಅದೇ ಇರ್ಬೋದು, ಅಥವಾ ಇನ್ನೇನಾದ್ರೂ ಮನ್ಸಿಗೆ ಕಷ್ಟ, ನಷ್ಟ, ನೋವು ಏನೋ ಇರ್ಬೋದು. ಏನಿದ್ರು ಇವ್ರ ಕ್ಲಾಸಲ್ಲಿ ಎಲ್ಲನೂ ಒಂದು ದಡಕ್ ಮುಟ್ಬಿಟ್ಟಂಗೆ ತುಂಬಾ ಧೈರ್ಯ ಬಂದ್ಬಿಡುತ್ತೆ. ಎಲ್ಲನೂ ಸಮ ಅನ್ಸ್ಬಿಡುತ್ತೆ. ಅಂದ್ರೆ ಕಷ್ಟನೂ ಒಂದೇ, ಸುಖನೂ ಒಂದೇ, ಸಮಾಧಾನವಾಗಿ ಸಂತೋಷವಾಗಿ ಹೋಗ್ಬೋದು ಎಲ್ಲ ಸ್ಟೇಜ್ ಆಫ್ ಲೈಫಲ್ಲೂ. ಕಷ್ಟ ಬಂದಿದ್ರು ನಾವು ಸಂತೋಷವಾಗಿ ಇರ್ಬೋದು ಅಂತ ಚೆನ್ನಾಗಿ ಜ್ಞಾನೋದಯ ಆಗಿದೆ. ಓಕೆ ಸರ್, ಈಗ ಇರುವೆಯಿಂದ ಮತ್ತೆ ಜೇನುನೊಣಗಳಿಂದ ಮತ್ತೆ ಪಕ್ಷಿಗಳಿಂದ, ಅವುಗಳಿಂದ ನಾವು ಏನ್ ಕಲಿಬಹುದು ಸರ್? ಅವರು ಹಿಂಗೆ ಪುರುಸತ್ತಿಲ್ಲದೆ ಇರುವೆಗಳು ಹೆಂಗ್ ಕೆಲಸ ಮಾಡುತ್ತೆ, ನಾವು ಸುಮ್ನೆ ಒಂದ್ ಗಂಟೆ ಕೆಲಸ ಮಾಡಿದ್ರೆ 2 ಗಂಟೆ ರೆಸ್ಟ್ ತಗೊಳ್ತೀವಿ. ಆ ತರ ಅವಶ್ಯಕತೆ ಇಲ್ಲ. ಅವು ನೋಡಿ, ಪ್ರಾಣಿಗಳು ನೋಡಿ ನಾವು ಕಲಿಯೋದು ಎಷ್ಟೋ ಇದೆ ಅನ್ನೋದನ್ನ ಇದು ಗುರುಗಳ ಕ್ಲಾಸಲ್ಲಿ ಮತ್ತೆ ಆ ವಿಡಿಯೋಗಳನ್ನೆಲ್ಲ ನೋಡಿ ನಮ್ಗೆ ಬಹಳ ಬುದ್ಧಿ ಬಂತು. ಬಹಳ ಒಂಥರ ಸ್ಟ್ಯಾಮಿನಾ ಕೂಡ ಒಳ್ಳೆ ಚೆನ್ನಾಗಿ ಇವಾಗ ನಮ್ಗೆ ಬಿಲ್ಡಪ್ ಆಗಿದೆ. ಧೈರ್ಯ ಚೆನ್ನಾಗಿ ಬಂದಿದೆ, ಕಾನ್ಫಿಡೆನ್ಸು ತುಂಬಾ ಬಿಲ್ಡಪ್ ಆಗಿದೆ. ಓಕೆ ಸರ್, ಇವತ್ತಿನ ವರ್ಕ್ಶಾಪ್ ನಲ್ಲಿ ನಿಮಗೆ ವರ್ಕ್ಶಾಪ್ ಖುಷಿ ಕೊಟ್ಟಿದೆಯಾ ಇಲ್ಲ ಬೋರ್ ಅನ್ಸಿದೆಯಾ? ಎವ್ರಿ ಟೈಮ್ ಅವ್ರ ಹತ್ರ ಹೇಳಿದೆ, ನಾನು ಗುರುಜಿಗೆ ಹೇಳಿದೆ, ಪ್ರತಿ ಸರ್ತಿನೂ ನಮ್ಗೆ ಹೊಸ ಕ್ಲಾಸ್ ಬಂದಂಗೆ ಇರುತ್ತೆ. ಯಾವ್ದು ಹಳೇದು ನಾವು ಯಾವ್ದು ರಿಪೀಟ್ ಮಾಡಲ್ಲ, ಹೊಸ ಇದೆಲ್ಲ ನಮ್ಗೆ ತಿಳಿಸ್ತಾ ಇರ್ತಾರೆ. ನನಗೆ ಇವ್ರ ಕ್ಲಾಸ್ ಒಂದು ಕ್ಲಾಸು ಮಿಸ್ ಮಾಡ್ಕೊಡೋದಕ್ಕೆ ಇಷ್ಟ ಇಲ್ಲ. ಪ್ರತಿ ಕ್ಲಾಸು ಅಟೆಂಡ್ ಮಾಡ್ಬೇಕು ಅಂತ ನಮ್ಗೆ ತುಂಬಾ ಕ್ರೇಜ್. ಸೂಪರ್ ಅಮ್ಮ. ಈಗ ನಮ್ಮ ಅನ್ಕೊಂಡೆ ಇಲ್ಲಿ ಏನಾದ್ರು ಒಂದು ಸೇವೆ ಮಾಡಿದ್ದೀನಿ, ಪ್ರತಿಯೊಂದು ಕ್ಲಾಸ್ಗೂ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನಿಸ್ತಿತ್ತು. ಇವ್ರಿಗೆ ಕೇಳಿದೆ ನಾನು, ಅವ್ರಿಗೆ ನೀವ್ ಇದ್ದೀರಲ್ಲ, ಆಮೇಲೆ ಅವರು ಇನ್ನೊಬ್ರು ಅವ್ರ 4-5 ಜನ ಇದಾರಲ್ಲ, ಅಲ್ಲ ಅವ್ರು ಇನ್ನೊಬ್ರು ದೊಡ್ಡವರು ಇದಾರಲ್ಲ, ರವಿ ಸರ್, ಆತರ ಎಲ್ಲ. ಮತ್ತೆ ಇಲ್ಲಿ ಊಟ ಎಲ್ಲ ಸರ್ವ್ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಮಾಡಿ ನಾವ್ ಈ ಕ್ಲಾಸ್ ಬರೋಣ ಅಂತ ಖುಷಿ ಕೇಳ್ರಿ ಅಂತ ಹೇಳಿದೆ ನಾನು. ಆತರ ಕೇಳಿ ಅಲ್ಲ, ಎಷ್ಟು ನಮ್ಗೂ ಮಾಡಿ ಇಲ್ಲಿ ಮತ್ತೆ ಕ್ಲಾಸ್ ಬರ್ಬೇಕು ಅಂತ ಅನ್ಸುತ್ತೆ ನಮ್ಗೆ. ಅಷ್ಟು ಚೆನ್ನಾಗಿದೆ ಕ್ಲಾಸು, ಅಷ್ಟು ಸೇವಾ ಸ್ವಭಾವದಿಂದ ಮಾಡ್ತಿದ್ದಾರೆ. ಈ ದುಡ್ಡು ಎಲ್ಲೂ ಲೆಕ್ಕನೇ ಬರೋದಿಲ್ಲ, ದುಡ್ಡು ತಗೊಳ್ತಾರಲ್ಲ ಅವರ ಫೀಸು, ಅದು ಎಲ್ಲೂ ಲೆಕ್ಕ ಬರಲ್ಲ. ನಮ್ಗೆ ಕೊಡಕ್ ಆಗದೆ ಇದ್ದಾಗ ಹಿಂಗೆ ಸೇವೆ ಮಾಡಿ ಬಂದ್ಬಿಡೋಣ ಅಂತ ಆಸೆ ಆಗುತ್ತೆ. ಅಷ್ಟು ನಾಲೆಡ್ಜು, ಅಷ್ಟು ವಿಸ್ಡಮ್ಮು, ಅಷ್ಟು ಸಂತೋಷ, ಅಷ್ಟು ಸಮಾಧಾನ. ಈ ದುಡ್ಡು ಕೊಟ್ಟು ಸಿಕ್ಕಲ್ವಲ್ಲ, ಅಂತವೆಲ್ಲ ತುಂಬಾ ಸಿಗುತ್ತೆ.
ದುಡ್ಡು ಕೊಟ್ರೆ ಸಿಗಲ್ಲ, ಲೈಫ್ ಬೇಕಾಗಿರೋವು ಕೆಲವು ಅದೆಲ್ಲ ಸಿಗುತ್ತೆ ಇವ್ರ ಕ್ಲಾಸಲ್ಲಿ. ಸರ್, ಈಗ ನಮ್ಮನ್ನೆಲ್ಲರೂ ವಿಡಿಯೋ ಮುಖಾಂತರ ಎಲ್ಲ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ, ಅವರಿಗೆಲ್ಲ ಏನ್ ಹೇಳ್ಬೇಕು ಬಯಸ್ತೀರಾ ಸರ್ ನೀವು? ಇಂಥ ಗುರೂಜಿಗಳು ಸಿಕ್ಕೋದು ಬಹಳ ಅಪರೂಪ. ಈ ತರ ವಿಸ್ಡಮು, ಈ ತರ ನಾಲೆಡ್ಜು ನಮ್ಗೆ ಬೇರೆ ಕಡೆ ಎಲ್ಲಿ ಸಿಗೋದಿಲ್ಲ. ಬೇರೆ ಕಡೆ ಸುಮ್ಮನೆ ಏನೋ ನಾಟಕೀಯವಾಗಿ ಏನೋ ಹೇಳ್ತಾರೆ, ಆದ್ರೆ ಈ ಗುರೂಜಿಗಳ ಹತ್ರ ಆ ತರ ಒಂದು ಚೂರು ಇಲ್ಲ. ಇಲ್ಲಿ ಬಂದಷ್ಟು ನಾವು ಇವರ ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ರು ಇನ್ನೂ ಜನಕ್ಕೆ ನಾಲೆಡ್ಜ್ ಬಿಲ್ಡಪ್ ಆಗುತ್ತೆ ಹೊರತು ಬೇರೆ ಏನು ಇಲ್ಲ. ದಯವಿಟ್ಟು ಯಾರೇ ಆಗ್ಲಿ ಬಂದು ಈ ಕ್ಲಾಸಸ್ ಅಟೆಂಡ್ ಮಾಡಿ ಈ ತರ ಒಳ್ಳೆ ನಾಲೆಡ್ಜು, ಒಳ್ಳೆ ವಿಸ್ಡಮ್ ಗೇನ್ ಮಾಡ್ಬೇಕು ಅಂತ ನಾನು ಕೇಳ್ತೀನಿ. ಸರ್, ಈ ಕ್ಲಾಸ್ ಬಂದ್ಮೇಲೆ ನೀವು ಬಡವರ ಕೋಟ್ಯಾಧಿಪತಿಗಳ? ಕೋಟ್ಯಾಧಿಪತಿಗಳಾಗಿ ದೇವರು ಚೆನ್ನಾಗಿ ಇಟ್ಟಿದ್ದಾನೆ. ನಮ್ಗೆ ಅನ್ಸೋದೇ ಇಲ್ಲ ಸಾಲ ಇದೆ ಅಂತ. ನಾವು ಎಷ್ಟು ರಿಚ್ಚು, ಟಾಪ್ ಮೋಸ್ಟ್ ರಿಚ್ ಫೀಲ್ ಆಗುತ್ತೆ ಒಳಗಡೆ, ಮನ್ಸು ಆತ್ಮ ಎಲ್ಲ. ಆದ್ರೆ ಆಚೆ ಇರ್ಬೋದು ಏನು ಸಾಲ, ಏನೋ ದಾರಿನಲ್ಲಿ ಬರ್ತಾ ಇರುತ್ತಲ್ಲ ಕಲ್ಲು ಮುಳ್ಳು, ಏನೋ ನಾವು ಹೊಟ್ಟೋಗ್ತಾ ಇರ್ತೀವಲ್ಲ ನಡ್ಕೊಂಡು ಚೆನ್ನಾಗಿರೋ ಕಡೆ. ಆ ತರ ಇದೆ ಜೀವನ ಈಗ. ಸರ್, ಹಾಗೆ ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಿದ್ರಿ ಸರ್? ರಿಟೈರ್ಮೆಂಟ್ ಪ್ಲಾನಿಂಗ್ ಏನಿಲ್ಲ, ಮಕ್ಕಳು ಎಲ್ಲ ಇದ್ದಾರೆ. ಮುಂದಕ್ಕೆ ಇವಾಗ ನಾವು ಏನು ಸಂಪಾದನೆ ಮಾಡಿರ್ತೀವೋ ಮಕ್ಕಳಿಗೆ ಬಿಟ್ಟು. ರಿಟೈರ್ಮೆಂಟ್ ಪ್ಲಾನಿಂಗ್ ಅಲ್ಲಿ ಬಜೆಟ್ ಇಡ್ಬೇಕಂತ ಹೇಳಿದ್ರೆ ಇಟ್ಟಿದ್ದೀರಾ ಸರ್? ಎಲ್ಲ ಅವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ ಬುಕ್ಗಳೆಲ್ಲ ಇದೆ, 360 ಅದು ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನಮ್ಮ ಮಕ್ಕಳು, ನಮ್ಗೆ ಎಲ್ಲಕ್ಕಿಂತ ಆಸೆ ಏನು ಅಂದ್ರೆ ನಮ್ಮ 3 ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ಈ ಕ್ಲಾಸಸ್ ಕರ್ಕೊಂಡು ಅಟ್ಯಾಚ್ಮೆಂಟ್ ಮಾಡ್ಬೇಕು ಅಂತ ನಮ್ಗೆ ಬಹಳ ಇಷ್ಟ ಇದೆ. ಆದ್ರೆ ಅವ್ರನ್ನ ಸ್ವಲ್ಪ ಪುರುಷತ್ವ ಕಾರಣ ನೆಕ್ಸ್ಟ್ ಬರ್ತೀವಿ ಅಂತ ಪೋಸ್ಟ್ ಪೋನ್ ಮಾಡ್ತಾ ಇದ್ದಾರೆ. ಅದೇ ನಮ್ಗೆ ಒಂಥರ ದುಃಖ ಆಗಿದೆ. ಬಟ್ ಅವರು ಬರ್ಬೇಕು, ಈ ಕ್ಲಾಸಸ್ ಎಲ್ಲ ಮಾಡಿ ಪ್ರಪಂಚ ಜ್ಞಾನ ಚೆನ್ನಾಗಿ ಅವರು ಸಂಪಾದನೆ ಮಾಡ್ಬೇಕು ಅಂತ ನಮ್ಗೆ ಇಷ್ಟ. ಸರ್, ತುಂಬಾ ಒಳ್ಳೆ ಮಾತು ಹೇಳಿದೀರಾ. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ನಿಮ್ಮ ಮಕ್ಕಳ ಜೊತೆ ಮತ್ತೆ ಬನ್ನಿ. ಮತ್ತೆ ಮಕ್ಕಳೆಲ್ಲ ಬರ್ಬೇಕು ಅಂತ ಆಸೆ, ತುಂಬಾ ಓದ್ಬಿಟ್ಟಿದ್ದಾರೆ. ಬನ್ನಿ ಅಂದ್ರೆ ಅವರು ಏನೇನೋ ಹೇಳ್ತಾರೆ, ಅವ್ರಿಗೂ ಟೈಮ್ ಇಲ್ಲ, ಅದು ಬಿಸಿ ಇದು ಎಲ್ಲ ಇದೆ. ಅದಕ್ಕೋಸ್ಕರ ಅವ್ರು ಬಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು. ಬರ್ತಾ ಇಲ್ಲ, ನೋಡೋಣ ಮುಂದೆ ಏನಾದ್ರು ಬರ್ತಾರ ಅಂತ ಒಂಥರ. ಇಲ್ಲಿ ಎಲ್ಲರನ್ನೂ ಕರ್ಕೊಂಡ್ ಬರ್ಬೇಕು ಅಂತ ಆಸೆ ಇದೆ, ಯಾರನ್ನ ಕರ್ಕೊಂಡ್ ಬರಲ್ಲ ಅಂತ ಇಲ್ಲಿ ಗಿಲ್ಟ್ ಆಗುತ್ತೆ. ಬಂದಾಗ ಬೇಜಾರಾಗುತ್ತೆ, ಇಷ್ಟು ಜ್ಞಾನ ಹೇಳ್ತಾ ಇದ್ದಾರೆ, ನಾವ್ ಅಷ್ಟು ಮಾಡಕ್ಕಾಗ್ತಾ ಇಲ್ವೇ ಅಂತ ಬೇಜಾರು. ಹೌದು, ಖಂಡಿತ ಎಲ್ಲದಕ್ಕೂ ಕಷ್ಟಗಳಿಗೆ ಬಗೆಹರಿಯುತ್ತೆ. ಥ್ಯಾಂಕ್ ಯು ಸರ್. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ 100 ಕೋಟಿ ವರ್ಕ್ಶಾಪ್ ನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದನ್ನ ಪಡ್ಕೋಬೇಕು, ಅದಕ್ಕೋಸ್ಕರ ನಾವು ತುಂಬಾ ಪ್ರೀತಿ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ನನ್ನ ಸೃಷ್ಟಿಕರ್ತ, ಬೇರೆಯವರಲ್ಲ. ಲವ್ ಮಾಡಿ ನಿಮ್ಮಲ್ಲಿ ಸಿಂಗಾರಿ ತುಂಬಲ್ಲಿ ತುಂಬಿ ಸೇರಿಕೊಳ್ಳಿ, ಮತ್ತು ಏನು ಬಂಗಾರಿ ಪ್ರೇಮಿಗಳಲ್ಲಿ ನೀಡಿಕೊಳ್ಳಿ, ಮತ್ತು ಏನು ನನ್ನ ನಿಮ್ಮ ಸ್ನೇಹವಿದು ಮರೆಯಲಾಗದು, ಬಳಸಲಾಗದೆಂದಿಗೂ. ಕೇಳ ಗೆಳತಿ ಇನ್ನೊಂದು ಸರತಿ, ಜನ್ಮವತ್ತಿದರು ನಮ್ಮಂದೇ. ಇದು ಎಷ್ಟು ಸಾರಿ ಆಡಿದರು ಚೆನ್ನ, ಇದರಿಂದ ಪ್ರೇಮಲೋಕರಾಗಿ